ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯರೇ, ಇವತ್ತು ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ರಾಜಕೀಯದಲ್ಲಿ ವಿಶೇಷವಾಗಿ ಅದರಲ್ಲೂ BJPಗರು ಜೋರ್ದಾರಾಗಿ ಕಾಂಗ್ರೆಸ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅನುಕೂಲ ಆಗುವಂಗೆ ಇವತ್ತು ಭಾಳಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ. ಮೂಲತಃ ನಮ್ಮ BR ಪಾಟೀಲರ ಟೀಕೆ ಆಗಿರ್ಬೋದು, ಅದರ ನಂತರ ನಮ್ಮ ರಾಜು ಕಾಗೆ ಅವರ ನಾ ರಾಜೀನಾಮೆ ಕೊಡ್ತೀನಿ ಅನ್ನೋಂಥ ಮಾತಾಗಿರ್ಬೋದು. ಇದೇ ರೀತಿಯಾಗಿ ಮತ್ತು ಅದೇ ಕಾಲಕ್ಕೆ ಚರ್ಚೆ ಜೋರ್ದಾರ್ ಹಿಡಿತಾ ಇದೆ ಈ BR ಪಾಟೀಲರ ಆರೋಪದಿಂದಾಗಿ. ಅಂದ್ರೆ ರಾಜೀವ್ ಗಾಂಧಿ ವಸತಿ ಹಂಚಿಕೆಯಲ್ಲಿ ಎಲ್ಲ ಏನಪ್ಪ ಅಂತಂದ್ರೆ ತಮಗೆ ಬೇಕಾದಂಥವ್ರು ಆಗ್ತಾಯಿದೆ ಅನ್ನುವಂಥ ಭ್ರಷ್ಟಾಚಾರದ ಆರೋಪ ಮತ್ತೇನು ಎಲ್ಲರೂ ಗಮನಿಸಿದಾಗ ಸಹಜವಾಗಿ ಬೆಳಗಾವಿ ಕ್ಷೇತ್ರದ ಅದರಲ್ಲೂ ಮುಖ್ಯವಾಗಿ ನಮ್ಮ ಸಿಟಿ ರವಿ ಅವರಂತೂ ಬೆಳಗಾವಿಗೆ ಬಂದು ಇಲ್ಲೆಲ್ಲ ವಿಶೇಷ ಭ್ರಷ್ಟಾಚಾರ ಬಿಟ್ಟು ಮತ್ತೇನು ಮಾಡ್ತಾಯಿಲ್ಲ ಕಾಂಗ್ರೆಸ್ ಅನ್ನುವಷ್ಟು ಮಟ್ಟಿಗೆ ಜೋರ್ದಾರ ಟೀಕೆ ಮಾಡ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ನ ಇತಿಹಾಸ ಅಲ್ಲಲ್ಲಿ ನೆನಪಿಸ್ಕೊಳ್ತಾ ಇದ್ದಾರೆ. ಇವರು ಸ್ವತಃ ತುರ್ತು ಪರಿಸ್ಥಿತಿಯನ್ನು ಹೇರಿ ಇಡೀ ರಾಷ್ಟ್ರವನ್ನು ಅಂಧಕಾರಕ್ಕೆ ನುಗ್ಗಿದಂಥ ವ್ಯಕ್ತಿಗಳು. ಅವರು ನಮಗೆ ಟೀಕೆ ಮಾಡ್ತಾ ಇದ್ದಾರೆ, ಡಿಕ್ಟೇಟರು ಹಾಗೆ ಹೀಗೆ, ಅದ್ರ ತಪ್ಪು ಅನ್ನುವಂಗೆ ಹೇಳ್ತಾ ಇದ್ದಾರೆ. ಇತಿಹಾಸದಲ್ಲಿ ಆದಂತಹ ತಪ್ಪು ಘಟನೆಗಳ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ, ಜನರಿಗೆ ಹೇಳ್ತಾ ಇದ್ದಾರೆ. ನೋಡಿರಿ, ಎಂದಾಗ ಒಂದು ಮಾಡಿದಂಥ ಕಾಂಗ್ರೆಸ್ ಇವತ್ತು ನಾವು ಸಜ್ಜನರೇನೋ ನಾವು ಮೀಸಲಾತಿ ಪರ ಏನೋ ಅಂತ ಹೇಳ್ತಾ ಇದ್ದಾರೆ. ಅವರು ಮೀಸಲಾತಿ ವಿರೋಧಿಗಳ ಅನ್ನೋದನ್ನಾಗಿರ್ಬೋದು, ಮತ್ತೇನೋ ಆಗಿರ್ಬೋದು. ಅದೇ ಕಾರಣಕ್ಕೆ ಈಗ ನಡೆದಂಥ ಭ್ರಷ್ಟಾಚಾರದ ಬಗ್ಗೆ ಇನ್ನೂ ತೀವ್ರವಾಗಿ ಟೀಕೆ ಮಾಡ್ತಾ ಇದ್ದಾರೆ. ಸಿಟಿ ರವಿ ಅವರು ನಿಮಗೂ ನಮಗೆಲ್ಲ ಗೊತ್ತಿದ್ದಂಗೆ ವಿಶೇಷವಾಗಿ BJP ಒಬ್ಬ ಒಳ್ಳೆಯ ಮಾತುಗಾರರು ಹೌದು. ಜೊತೆಗೆ ಇವರು BJPನ ಕಟ್ಟುವಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡವ್ರು ಹೌದು. ಈಗ ಬೆಳಗಾವಿ ವಿಶೇಷವಾಗಿ ನಿಮಗೂ ನಮಗೆಲ್ಲರೂ ಗೊತ್ತಿದ್ದಂಗೆ ಏನಪ್ಪ ಅಂತಂದ್ರೆ BJPಗೆ ಅನುಕೂಲ ಆಗುವ ಸ್ಥಿತಿಯಲ್ಲಿದ್ದಂಥ ಜಿಲ್ಲೆ. ಇಲ್ಲಿ ಈ ಸಲ ಸೋತಿರ್ಬೋದು, ಒಂದಿಷ್ಟು ಸೀಟ್ ಕಡಿಮೆ ಆಗಿರ್ಬೋದು, ಆ ಮಾತು ಬೇರೆ. ಆದರೆ ಬೆಳಗಾವಿಯ ಜಿಲ್ಲೆಯಲ್ಲಿ BJP ಪ್ರಭಾವ ಉಳಿದ ಜಿಲ್ಲೆಗಳಿಗೆ ಹೋಲಿಸಿದಂಗೆ ಹೆಚ್ಚಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ಇಲ್ಲೇ MP ಎಲೆಕ್ಷನ್ದಲ್ಲಿ ನಮಗೆ ಗೊತ್ತಿದ್ದ ವಿಷಯದ ಬೆಳಗಾವಿ ಏರಿಯಾದಲ್ಲ ನಮ್ಮ ಜಗದೀಶ್ ಶೆಟ್ಟರ್ ಅವರು ಆರಿಸಿ ಬಂದರು ಅನ್ನೋದನ್ನು. ಯಾಕಂದ್ರೆ ಆ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಗ್ಯಾರಂಟಿ ಹಾವಳಿತ್ತು, ಸಿದ್ದರಾಮಯ್ಯ ಹಾವಳಿತ್ತು, ಎಲ್ಲ ಇದ್ದಾಗೂ ಅವರು ಆಯ್ಕೆ ಆಗಿದ್ದಾರೆ ಅನ್ನೋದು ಏನು ತೋರಿಸ್ತದಪ್ಪ ಅಂತಂದ್ರೆ ಇದು ಬೆಳಗಾವಿ ಇದ್ದಿದ್ದು ನಮ್ಮ BJPಗರಿಗೆ ಒಂದು ಆಡಂಬೋಲ ಅಂತಲೇ ಬಂದಿದ್ದರು. ಅದ್ರ ಜೊತೆಗೆ ನಮ್ಮ ಈರಣ್ಣ ಕಡಾಡಿ ಅವರು ವಿಶೇಷವಾಗಿ ತಮ್ಮ ಕೆಲಸ ತಾವು ಮಾಡ್ತಾ ಗಂಭೀರವಾಗಿ ಇರುವ ಈ ವ್ಯಕ್ತಿಯವರು ಕಾಂಗ್ರೆಸ್ಸಿನ ದೋಷಗಳನ್ನು ಹೇಳುವಲ್ಲಿ ಅಂತೂ ಹಿಂದೆ ಮುಂದೆ ನೋಡಿದ್ರೆ ವಿಶೇಷವಾಗಿ ಟೆಸ್ಟ್ ಕೊಟ್ಟು ಹೇಳುವಂಥದ್ದು. ಅದರಲ್ಲೂ ಅವ್ರಿಗೊಂದು ದೊಡ್ಡ ಅಸ್ತ್ರ ಸಿಕ್ಕಿಬಿಡೋದ ರಾಜೀವ್ ಕಾಗೆ ಅವರು ಪಕ್ಷ ಬಿಡ್ತಾ ಇದ್ದಾರೆ ಅನ್ನುವಂಥ ಇಟ್ಕೊಂಡು ಆ ನೆಲೆಯಲ್ಲಿ ಸಿದ್ದರಾಮಯ್ಯ ಮೇಲೆ ಅವರು ಸಾಕಷ್ಟು ಟೀಕೆ ಮಾಡ್ತಾಯಿದ್ದಾರೆ. ಮೋಸ್ಟ್ಲಿ ಏನಪ್ಪ ಅಂತಂದ್ರೆ ಈ ಎಲ್ಲ ಡೆವಲಪ್ಮೆಂಟ್ದಿಂದ ಈ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇನ್ನಷ್ಟು ತಮ್ಮ ಬೇರುಗಳನ್ನು ಬದಲು ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಆಲ್ರೆಡಿ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಂಡದ್ದು ಹಿಂದಿನಗಿಂತಲೂ ಸ್ವಲ್ಪ ಕಡಿಮೆ ಆಗೋದು BJPದು ಅದೆಲ್ಲ ಗೊತ್ತದು. BJPಗೂ ಸಹಿತ ತಾವೆಲ್ಲ ಎಡವಿದ್ದೀವಿ. ಈಗ ನಾವು ಏನು ಮಾಡಬೇಕಾಗಿದೆ ಅನ್ನೋ ವಿಷಯದಲ್ಲಿ ಅವರು ಮತ್ತೆ ಮರಳಿ ತಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ BJP ಶಕ್ತಿನ ಹೆಚ್ಚು ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ನೋಡಿರಿ, ಈ ವಾರದಲ್ಲಿ ಅವರು ಸೂಕ್ಷ್ಮವಾಗಿ ಗಮನಿಸಿದಾಗ ಅಭಯ್ ಪಾಟೀಲ್ ಇರ್ಬೋದು, ಜಗದೀಶ್ ಶೆಟ್ಟರ್ ಅವರು ಇರ್ಬೋದು, ಈರಣ್ಣ ಕಡಾಡಿ ಇರ್ಬೋದು, ಸಿಟಿ ರವಿ ಅವರು ಇರ್ಬೋದು, ಎಲ್ಲರೂ ಬೆಳಗಾವಿ ಜಿಲ್ಲೆಗೆ ಬಂದು ಏನಪ್ಪ ಅಂತಂದ್ರೆ ಜನರಿಗೆ ಅವ್ರ ಸಮಸ್ಯೆಗಳನ್ನು ಕೇಳುವಂಥದ್ದು, ಅದ್ರ ಬಗ್ಗೆ ವಿವರಣೆ ಕೊಡುವಂಥದ್ದು, ಇದಕ್ಕೆಲ್ಲ ಕಾಂಗ್ರೆಸ್ ಹೆಂಗೆ ಕಾರಣ ಅನ್ನುವಂಥ ಇತಿಹಾಸ ಪುಟಗಳನ್ನ ಎದಕ್ಕೆ ಕೇಳುವಂಥದ್ದು ಇವೆಲ್ಲರೂ ಮಾಡ್ತಾಯಿದ್ದಾರೆ. ಅದೇ ಕಾಲಕ್ಕೆ ರಾಜೀವ್ ಕಾಗೆ ಅವ್ರ ಬಗ್ಗೆ ಒಂದಿಷ್ಟು ವ್ಯಂಗ್ಯವಾಗಿಯೂ ನಮ್ಮ ಏನಪ್ಪ ಅಂದ್ರೆ ಅಭಯ್ ಪಾಟೀಲರು ಮಾತಾಡಿದ್ದಾರೆ. ಏನಪ್ಪ ಅಂದ್ರೆ ತಮ್ಮ ಕ್ಷೇತ್ರಕ್ಕೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಬಂದಿಲ್ಲ ಎಂದು ಕಾಂಗ್ರೆಸ್ ಶಾಸಕ ರಾಜೀವ್ ಕಾಗೆ ಅಸಮಾಧಾನ ಹೊರಹಾಕಿದ್ದಾರೆ. ಆದರೆ ವಾಸ್ತವವಾಗಿ ಮುಖ್ಯಮಂತ್ರಿ ನಿಮಗೆ ಬೋಗಸ್ ಪತ್ರ ನೀಡಿ ಸಮಾಧಾನದಿಂದ ಇರುವಂತೆ ಹೇಳಿದ್ದಾರೆ ಅಂತೇಳಿ ಆರೋಪ ಮಾಡ್ತಾಯಿದ್ದಾರೆ. ಯಾರಿಗೆ? ಈ ಒಂದು ನಮ್ಮ ರಾಜೀವ್ ಕಾಗೆ ಅವರಿಗೆ. ಸುಮ್ಮನೆ ಏನೋ ಕೊಡ್ತಾರೆ, ಮಾಡ್ತಾರೆ, ಹೋಗ್ತಾರೆ, ಇದನ್ನು ಆಗೋದಿಲ್ಲ ಅಂತೇಳಿ ವ್ಯಂಗ್ಯ ಆಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಡೆವಲಪ್ಮೆಂಟ್ಗಳು ಏನು ಕಾಂಗ್ರೆಸ್ನಲ್ಲಿ ಆಗ್ತಾಯಿದ್ದಾವೆ, ಈ ಡೆವಲಪ್ಮೆಂಟ್ಗಳು ತೆಗೆದುಕೊಂಡ ನಮ್ಮ ಬೆಳಗಾವಿ ಜಿಲ್ಲೆಯ ಶಾಸಕರಾಗಿರ್ಬೋದು ಮತ್ತು ನಮ್ಮ MP ಜಗದೀಶ್ ಶೆಟ್ಟರ್ ಅವರು ಸಹಿತ ಈಗ ಈ ದಿಶೆಯಲ್ಲಿ ತೀವ್ರವಾದ ಭಾಗಧಾರಿ ನಡೆಸಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ಸಿಗರಿಂದಲೇ ಭ್ರಷ್ಟಾಚಾರ ಬಹಿರಂಗ. ಕಾಂಗ್ರೆಸ್ನಲ್ಲಿ ಭ್ರಷ್ಟಾಚಾರ ನಡೆದಿದ್ದು ಬೇರೆದವ್ರು ಹೇಳೋ ಅವಶ್ಯಕತೆ ಇಲ್ಲ, ಅಲ್ಲೇ ಅವ್ರು ಹೇಳ್ತಾ ಇದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ
ಅವರೆಲ್ಲರೂ ಹೆಚ್ಚು ಕಡಿಮೆ ಇವತ್ತು ಇವರು ಆಡಳಿತದಿಂದ ಬೇಸತ್ತಿದ್ದಾರೆ. ಇಂದಿಲ್ಲ ನಾಳೆ ಅವ್ರು ಮತ್ತೆ ಬಿ ಜೆ ಪಿಗೆ ಬಂದೇ ಬರ್ತಾರೆ ಅನ್ನೋ ಭರವಸೆಯಿಂದ ಮಾತನಾಡ್ತಾ ಇದ್ದಾರೆ. ಒಟ್ಟಾಗಿ ಅಭಯ ಪಾಟೀಲ್ ಇರ್ಬೋದು, ಈರಣ್ಣ ಕಡಾಡಿ ಇರ್ಬೋದು, ಸಿ ಟಿ ರವಿ ಇರ್ಬೋದು, ಜಗದೀಶ್ ಶೆಟ್ಟರ್ ಅವರು ಇರ್ಬೋದು, ಯಾರೇ ಇದ್ದರೂ ಸಹಿತ ಇವತ್ತು ಈ ಎಲ್ಲ ಬಿ ಜೆ ಪಿಯ ನಾಯಕರು ತಮ್ಮ ವ್ಯಕ್ತಿತ್ವದ ಮೂಲಕ ಬೆಳಗಾವಿ ಜಿಲ್ಲೆಯನ್ನು ಮರಳಿ ಪಡೆಯುವಂಥ ಸಾಹಸಕ್ಕೆ ಹೆಜ್ಜೆ ಇಡ್ತಾ ಇದ್ದಾರೆ. ನಿಧಾನಕ್ಕಿದು ಏನಪ್ಪ ಅಂದ್ರೆ ಮುಂಬರುವ ಚುನಾವಣೆಗಳ ತಯಾರಿ ಜೊತೆಗೆ ಒಂದಿಷ್ಟು ಏನೋ ಆತಂಕಗಳಿದ್ದಾವೆ ಬಿ ಜೆ ಪಿಗರಲ್ಲಿ. ಈ ಸರ್ಕಾರ ಬಿಡ್ತದೇನೋ ಅನ್ನುವಂಥದ್ದು. ಯಾಕಂದ್ರೆ ಓಪನ್ ಆಗಿ ಈಗಾಗಲೇ ಏನಪ್ಪ ಅಂದ್ರೆ ಡಿ ಕೆ ಶಿ ಅವರ ಮತ್ತು ಅದ್ರ ಜೊತೆಗೆ ನಮ್ಮ ಸತೀಶ್ ಅವ್ರನ್ನ ಮಧ್ಯೆ ತಿಕ್ಕಾಟ ನಡೆದಿದ್ದಾವೆ. ಮತ್ತು ನಡಕ್ಕೆ ಒಂದಿಷ್ಟು ವಿಚಾರಗಳನ್ನು ಹಂಚಿದ್ರು. ಇಲ್ಲ ಬಿ ಜೆ ಪಿಗೆ ಬರ್ತಾ ಇದ್ದಾರೆ ನಮ್ಮ ಏನಪ್ಪ ಅಂತಂದ್ರೆ ಅನೇಕ ಜನ ಅನ್ನುವಂಥ ಮಾತು. ಇವು ಅದು ಅನುಕೂಲ ಆಗುವಂಗೆ ರಾಜಕೀಯವಾಗಿ ಮಾತಾಡಿದ್ದು, ಬಿ ಆರ್ ಪಾಟೀಲ್ ಅಂತವ್ರು ಮಾತಾಡಿದ ವಿಷಯ ತೊಗೊಂಡು ಆದಷ್ಟು ತಮ್ಮ ಒಂದು ಬಿ ಜೆ ಪಿಯನ್ನು ಇನ್ನಷ್ಟು ಬಲಿಷ್ಠ ಕಟ್ಕೋಬೇಕು ಅನ್ನೋದು ಪ್ರಯತ್ನ ನಡೆಸಿದ್ದಾರೆ. ಅಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೋ ಗೊತ್ತಿಲ್ಲ. ಅದೇ ಕಾಲಕ್ಕೆ ನಮ್ಮ ಈ ಖಾಗೆ ಅವ್ರಿಗೆ ಒಂದು ಸ್ವಲ್ಪ ವ್ಯಂಗ್ಯ ಆಗಲಿ, ನೋವಾಗಲಿ ಅಂತೇಳಿ ನಮ್ಮ ಅಭಯ ಪಾಟೀಲರು ಒಂದಿಷ್ಟೇ ಬಿ ಜೆ ಪಿಯಾಗ ಅಂದರೆ ಕಾಂಗ್ರೆಸ್ದಾಗ ದುಡ್ಡು ಕೊಡೋದು ಯಾವ ಕೆಲಸ ಆಗುವುದಿಲ್ಲ ಅನ್ನುವಂಥ ಆರೋಪವನ್ನು ಮಾಡಿ ಇನ್ನಷ್ಟು ಅವ್ರು ಛೇಡಿಸಿ ಅವರು ಬಿ ಜೆ ಪಿ ಕಡೆ ಬರುವಂಥ ಒಂದು ವ್ಯವಸ್ಥೆಯನ್ನು ಪ್ಲ್ಯಾನ್ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಬೆಳಗಾವಿ ಜಿಲ್ಲೆಯ ಬಿ ಜೆ ಪಿಯ ಕಾರ್ಯಕರ್ತರಾಗಿರ್ಬೋದು, ಶಾಸಕರಾಗಿರ್ಬೋದು, ಅದೇ ಕಾಲಕ್ಕೆ ಉಸ್ತುವಾರಿ ಹಿಂದೆ ಹದ್ದಂಥವ್ರಾಗಿರ್ಬೋದು, ಈಗಿರುವಂಥವ್ರಾಗಿರ್ಬೋದು, ಈಗಂತೀವಿ ಕಾಂಗ್ರೆಸ್ ಅದ ಆ ಮಧ್ಯಾರ ಅವರೆಲ್ಲರೂ ಒಟ್ಟುಗೂಡಿಕೊಂಡ ಬೆಳಗಾವಿನ ತಮ್ಮ ಸುಪರ್ತಿ ಮತ್ತು ಮರಳಿ ತೋಪಿಕೊಳ್ಳುವಂಥ ಶತಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಮತ್ತು ತಪ್ಪು ಅಂತಲ್ಲ, ಅದು ಅವ್ರ ಪಾರ್ಟಿ ಇರೋದು ಅದಕ್ಕೆ ರಾಜಕೀಯಕ್ಕಾಗಿ. ಆ ದಿಸೆಯಲ್ಲಿ ಈ ಎಲ್ಲ ಸಿ ಟಿ ರವಿ, ಈರಣ್ಣ ಕಡಾಡಿ, ಅಭಯ ಪಾಟೀಲ್, ಜಗದೀಶ್ ಶೆಟ್ಟರ್ ಅವರಂಥ ಎಲ್ಲ ನಾಯಕರು ಇವತ್ತು ಇವರ ಮಾತುಗಳಿಗೆ ತಡೆ ಒಡ್ಡುವ ಸಲುವಾಗಿ ಅವ್ರು ತಮ್ಮದೇ ಅಂತ ವಿಚಾರ ಮಾಡ್ತಾಯಿದ್ದಾರೆ. ಮತ್ತು ಅದಕ್ಕೆ ಕಾಂಗ್ರೆಸ್ ಏನಪ್ಪ ಅಂದ್ರೆ ಭ್ರಷ್ಟಾಚಾರದ ಪ್ರತಿಬಿಂಬ ಅನ್ನುವಂಥ ಆರೋಪ ಮಾಡ್ತಾಯಿದ್ದಾರೆ. ನಮ್ಮ ಈ ಒಂದು ನೋವನ್ನು ಉಳ್ಳಂಥ ಜನ ಅಂದರೆ ಬಿ ಜೆ ಪಿ ಜನ ಕಾಂಗ್ರೆಸ್ ಒಂದು ಭ್ರಷ್ಟಾಚಾರದ ಪ್ರತಿಬಿಂಬ, ಅದು ಬಿಟ್ಟು ಮತ್ತೊಂದು ಇಲ್ಲ ಅಲ್ಲಿ ಅನ್ನೋಂಥ ಆರೋಪ ಮಾಡ್ತಾಯಿದ್ದಾರೆ. ಹೀಗಾಗಿ ಬೆಳಗಾವಿ ಜಿಲ್ಲೆಯನ್ನು ಮರಳಿ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವ ವಿಷಯದಲ್ಲಿ ನಮ್ಮ ಬಿ ಜೆ ಪಿಗರು ಪ್ರಯತ್ನ ಮಾಡ್ತಾಯಿದ್ದೇನು ಸುಳ್ಳಲ್ಲ. ಆದರೆ ಅದಷ್ಟು ಸುಲಭವಾಗಿ ಇವ್ರಿಗೆ ದಕ್ತದನ ಅನ್ನೋದು ಬೇರೆ ಮಾತು. ಯಾಕಂದ್ರೆ ಆಲ್ರೆಡಿ ಸಿದ್ದರಾಮಯ್ಯನವರು ಸಾಕಷ್ಟು ಹೊಡೆತಗಳನ್ನು ಕೊಡ್ತಾ ನಡೆದಿದ್ದಾರೆ. ಇಲ್ಲಿವರೆಗೆ ಆದಂಥ ಘಟನೆಗಳನ್ನು ಗಮನಿಸಿದಾಗ ನಮ್ಮ ಸಿದ್ದರಾಮಯ್ಯನವರು ವಿಶೇಷವಾಗಿ ನಮ್ಮ ಏನಪ್ಪ ಅಂದರೆ ಸಿ ಟಿ ರವಿ ಆಗಿರ್ಬೋದು, ನಮ್ಮ ಅದೇ ಕಾಲಕ್ಕೆ ಜಗದೀಶ್ ಶೆಟ್ಟರ್ ಅವರಾಗಿರ್ಬೋದು, ಇವರೆಲ್ಲರಿಗಿಂತಲೂ ಒಂದಕ್ಕೆ ಹೆಚ್ಚಿನ ನಂಗೆ ತೋರಿಸ್ಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಬೆಳಗಾವಿ ಇವತ್ತು ಅತ್ಯಂತ ಚರ್ಚಿತ ವಿಷಯ. ಯಾಕಪ್ಪ ಅಂತಂದ್ರೆ ಇಲ್ಲಿಯ ಭಾಳಷ್ಟು ಜನ ಬಿ ಜೆ ಪಿ ನಾಯಕರು ಈ ಒಂದು ಮೂಮೆಂಟನ್ನು ಕಾಂಗ್ರೆಸ್ನಂಥ ಒಂದು ಅಪರಾಧಪ್ರಿಯ ಆಗಿರ್ಬೋದು, ಅಪರಾಧಿ ವರ್ಗಗಳಾಗಿರ್ಬೋದು, ಇದ್ರ ಬಗ್ಗೆ ಇನ್ನಷ್ಟು ಜನರಿಗೆ ಜನರಿಗೆ ಮುಟ್ಟಿಸಿ ಜನರ ಮನಸ್ಸು ಪರಿವರ್ತನೆ ಮಾಡೋ ಜೊತೆಗೆ ನಾವು 40% ತಿನ್ನೋರೆಲ್ಲ ಕಾಂಗ್ರೆಸ್ಸಿಗರು ಅನ್ನೋದನ್ನು ಮತ್ತಷ್ಟು ಪ್ರೂವ್ ಮಾಡಿ ಪ್ರತಿ ಮನೆಗೂ ಪ್ರಚಾರ ಮಾಡುವಂಥ ಒಂದು ದೊಡ್ಡ ಏನಪ್ಪ ಅಂತಂದ್ರೆ ವಿಚಾರವನ್ನು ಹಮ್ಮಿಕೊಂಡ ಇವತ್ತು ಬಿ ಜೆ ಪಿಗರು ಪೂರ್ಣ ಪ್ರಮಾಣದ ಅಟ್ಯಾಕನ್ನು ನಮ್ಮ ಕಾಂಗ್ರೆಸ್ ಮೇಲೆ ಮಾಡ್ತಾಯಿದ್ದಾರೆ. ಹೀಗಾಗಿ ಒಟ್ಟಾರೆ ರಾಜ್ಯದ ಈ ಒಂದು ತಿಕ್ಕಾಟ ದೊಡ್ಡ ಪರಿಣಾಮ ಆಗುವಂಥ ಸಾಧ್ಯತೆಗಳಿದ್ದಾವೆ, ಇಲ್ಲಂತಲ್ಲ. ಒಟ್ಟಾರೆಯಾಗಿ ಈರಣ್ಣ ಕಡಾಡಿ, ಸಿ ಟಿ ರವಿ, ಜಗದೀಶ್ ಶೆಟ್ಟರ್, ಅಭಯ ಪಾಟೀಲ ಇನ್ನುಳಿದವರು ಸಹಿತ ಈ ಒಂದು ಮೂಮೆಂಟದಲ್ಲಿ ನಿಧಾನಕ್ಕೆ ಭಾಗಿಯಾಗ್ತಾ ತಮ್ಮ ಬಿ ಜೆ ಪಿ ಸಜ್ಜನರಪ್ಪ ನಾವು ಒಳ್ಳೆಯ ಆಡಳಿತ ಕೊಡ್ತೀವಿ ಅನ್ನುವಂಥ ಮಾತುಗಳನ್ನು ಬಿಂಬಿಸೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಕಾರಣಿಷ್ಟ ಅಧಿಕಾರದಾಗ ಎಲ್ಲರೂ ಸಜ್ಜನರು ಅಧಿಕಾರ ಬಂದಪ್ಪ ಅಂದ್ರೆ ಮತ್ತೆ ಇನ್ನೂ ಭೇಟಿಯಾಗೋದು ಹೋಗ್ತಾರೆ ಅನ್ನೋದು ಸಹಿತ ಅಷ್ಟು ತಿಳಿದಿರೋ ಸತ್ಯದ. ಏನಾದರೂ ಆಗಿರಿ ಕೊನೆಗೆ ಹೊರಗಡೆ ಬಂದ್ರಲ್ಲ ಈಗ ಅನಿವಾರ್ಯವಾಗಿ ಅಂದರೆ ಆಯಾ ಕ್ಷೇತ್ರಗಳ ಅಲ್ಲಿಯ ಎಮ್ ಎಲ್ ಎಗಳು ಎಂ ಪಿಗಳು ಒಂದು ಹೊಸ ಪರಿವರ್ತನೆ ಮಾಡಬಲ್ಲರು ಅನ್ನುವಂಥ ಮಾತು ಬಿ ಜೆ ಪಿಯಲ್ಲಿ ಕಂಡು ಬರುವುದರಿಂದಾಗಿ ಅವರು ಸಹಿತ ನಾವು ಹೇಳ್ತೀವಿ ಅದಕ್ಕೆ ಇಲ್ಲಿಯ ಪರಿಸ್ಥಿತಿಗಳನ್ನ ಅಭ್ಯಾಸ ಮಾಡೋ ಸಲುವಾಗಿ ಮತ್ತು ಇಲ್ಲಿ ಜನ ಜಾಗೃತಿ ಮಾಡಿ ಕಾಂಗ್ರೆಸ್ ವಿರುದ್ಧ ಎದ್ದು ಕಟ್ಟುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೋ ಗೊತ್ತಿಲ್ಲ, ಬಟ್ ಪ್ರಯತ್ನ ಮಾತ್ರ ಮಾಡ್ತಾಯಿದ್ದೀನಿ, ಸುಳ್ಳಲ್ಲ ಅಂತ ಹೇಳ್ತಾ ಕಾಂಗ್ರೆಸ್ ಇವತ್ತು ಸುಳ್ಳಾಗ್ಯದ, ಭ್ರಷ್ಟಾಚಾರ ಗೂಢಾಗ್ಯದ ಆರೋಪ ಮಾಡಿದ್ದಾರೆ ನಮ್ಮ ಜಗದೀಶ್ ಶೆಟ್ಟರ್ ಅವರು. ಮತ್ತು ಅದೇ ಕಾಲಕ್ಕೆ ನಮ್ಮ ಅಭಯ ಪಾಟೀಲ್ ಆಗಿರ್ಬೋದು, ಸಿ ಟಿ ರವಿ ಆಗಿರ್ಬೋದು, ಈರಣ್ಣ ಕಡಾಡಿ ಅವರಾಗಿರ್ಬೋದು. ಒಟ್ಟಾರೆಯಾಗಿ ಈ ಒಂದು ಕಾಂಗ್ರೆಸ್ಸಿನ ತಪ್ಪುಗಳನ್ನು ಜನರ ಮುಂದೆ ಇರುವಂಥ ಕೆಲಸ ಮಾಡಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗಿದ್ದಾರೆ ಅನ್ನೋದನ್ನು ಮುಂದಿನ ದಿನದಲ್ಲಿ ನೋಡೋಣ ಅಂತ ಹೇಳ್ತಾ ನಮ್ಮ ಗರಿಸಿ ಕೆಲವು ಮಾತುಗಳು ಮಾತಾಡಿದ್ರೆ ನಿಮಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸಕ್ಕೆ ಹೋಗಬೇಡ್ರಿ. H16 ನ್ಯೂಸ್ ಅರ್ಥ ಹೇಗೆ ಸತ್ಯದ ಕೈಗಳಲ್ಲಿ ವಂದನೆಗಳು.